ಡಿ.ವಿ.ಜಿ ನಮ್ಮ ತಾತನವರ ಜನ್ಮ ದಿನಾಚರಣೆಗೆ ಆಗಮಿಸಿರುವಂತಹ ವೇದಿಕೆಯಲ್ಲಿ ಅಲಂಕರಿಸಿರುವ ಎಲ್ಲ ವೇದಿಕೆಯ ಗಣ್ಯರಿಗೆ, ಎಲ್ಲ ನಮ್ಮ ಶಿಕ್ಷಣ ಸಂಘಗಳ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ, ಮತ್ತು ಈ ಶಾಲೆಯ ಮುಖ್ಯಶಿಕ್ಷಕ ಸ್ವರ್ಣಪ್ಪ ಸರ್ ಅವರಿಗೆ, ಮತ್ತು ಎಲ್ಲ ಈ ಶಾಲೆಯ ಶಿಕ್ಷಕರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಪೋಷಕರವರಿಗೆ ಡಿ.ವಿ.ಜಿಯವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀವಿ. ಡಿ.ವಿ.ಜಿ ಜಯಂತಿ ಅಂದಾಗ ಡಿ.ವಿ.ಜಿ ಒಬ್ಬ ಕವಿ ಮಾತ್ರ ಅಲ್ಲ, ಕವಿ ಜೊತೆಗೆ ಒಬ್ಬ ಮಹಾ ಮಾನವತಾವಾದಿ ಹಾಗೂ ದಾರ್ಶನಿಕರು, ತತ್ವಜ್ಞಾನಿಗಳು. ನಿಜವಾದ ಜೀವನ ಹೇಗೆ ಅಂತ ಕಗ್ಗದ ರೂಪದಲ್ಲಿ ತೋರಿಸಿದಂತಹ ಮಹಾನ್ ಮೇರು ವ್ಯಕ್ತಿಗಳು. ಅಂಥವರು ನಮ್ಮ ಈ ಜನ್ಮದ ಭೂಮಿ, ನಾವು ಇರುವ ಜನ್ಮಭೂಮಿಯಲ್ಲಿ ಹುಟ್ಟಿ ಈ ಜನ್ಮಭೂಮಿಯಲ್ಲಿ ಬೆಳೆದವರು ಇವರು. ನಾವೆಲ್ಲ ಪುಣ್ಯವಂತರು ಅಂತ ಹೇಳ್ತಾ, ಈ ಶಾಲೆಯಲ್ಲಿ ಓದ್ತಾ ಇರುವ ಎಲ್ಲ ಮಕ್ಕಳು, ಈ ಊರಲ್ಲಿರುವ ಎಲ್ಲ ಪುಣ್ಯವಂತರು ಅಂತ ಬಯಸ್ತಾ, ಅವರ ಜಯಂತಿಯ ಪರವಾಗಿ ಎಲ್ಲ ಈ ಕಾರ್ಯಕ್ರಮಗಳು ಸಾಕಷ್ಟು ಕರ್ನಾಟಕದಲ್ಲಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಡಿ.ವಿ.ಜಿಯವರ ಕಗ್ಗದ ಮೇಲೆ ಜೀವನ ನಿಂತಿದೆ. ಆ ಕಗ್ಗವನ್ನು ನಾವೆಲ್ಲರೂ ಒಂದು ಸರಿ ಒಮ್ಮೆ ಆದರೂ ಪಠನ ಮಾಡಿದ್ರೆ ನಾವು ಮೇರು ವ್ಯಕ್ತಿಗಳು ಆಗ್ತೀವಿ ಅಂತ ತಿಳಿಸ್ತಾ, ಹಾಗೆ ಇನ್ನೂ ಅನೇಕ ರೀತಿಯಲ್ಲಿ ಡಿ.ವಿ.ಜಿಯವರ ನಮನ ಮಾಡಬೇಕಾಗಿದೆ. ಇನ್ನು ಮುಂಭಾಗದಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಡಿ.ವಿ.ಜಿಯವರ ನಮನ ಆಗಬೇಕು. ಈ ಶಾಲೆಯಲ್ಲಿ ಯಾವಾಗಲೂ ನಮನ ಮಾಡ್ತಾ ಇರ್ತೀವಿ ಅವ್ರ ಬಗ್ಗೆ. ನೋಡಿ, ಅವರ ಮೊಮ್ಮಗ ಕೂಡ ಬಂದಿದ್ರು ಇಲ್ಲಿಗೆ. ಅವರ ಮೊಮ್ಮಗ ಬಂದಾಗ ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಮುಲ್ಬಾಗಲ್ ಜನತೆ ಎಲ್ಲ ಚೆನ್ನಾಗಿರ್ಲಿಲ್ಲಪ್ಪ, ನಮ್ಮ ತಾತನವರ ಜನ್ಮಭೂಮಿ ಇದು ಅಂತೇಳಿ, ಜನ್ಮ ಸ್ಥಳ ಇದು, ಇಲ್ಲಿ ನಡೆದಾಡಿರುವ ಮನೆ ಇದು ಅಂತೇಳಿ ನಮ್ಗೆಲ್ರಿಗೂ ಹಾರೈಸಬಹುದು. ಹಾಗೆ ಅವರ ಅನುಯಾಯಿಗಳು, ಅವರ ಪ್ರತಿಷ್ಠಾನದವರು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಡಿ.ವಿ.ಜಿಯವರ ರೀತಿಯಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಮುಲ್ಬಾಗಲಲ್ಲಿ ಅವರ ಬಗ್ಗೆ ಸಾಕಷ್ಟು ಎಲ್ಲ ರೀತಿಯಲ್ಲಿ ಪ್ರಚಾರ ಮಾಡಬೇಕಾಗಿತ್ತು. ಒಂದನೇದಾಗಿ ಒಂದು ದೊಡ್ಡ ಅಧ್ಯಯನ ಕೇಂದ್ರ ಆಗ್ಬೇಕಿಲ್ಲ. ಪ್ರತಿದಿನನೂ ಡಿ.ವಿ.ಜಿಯವರ ಕಗ್ಗ ಓದಲು ಒಂದು ಒಳ್ಳೆಯ ಒಂದು ಅಧ್ಯಯನ ಕೇಂದ್ರ ದೊಡ್ಡದಾಗಿ ಕಟ್ಟಬೇಕು. ಹಾಗೆ ಎಲ್ಲಿ ನೋಡಿದ್ರು ನಗರದಲ್ಲಿ ಅಲ್ಲಿ ಎಲ್ಲ ಸರ್ಕಲ್ಗಳಲ್ಲಿ ಅವರದೇ ಯಥೇಚ್ಛವಾಗಿ ವಿಗ್ರಹಗಳಾಗಬೇಕು. ಹಾಗೆ ಎಂಟ್ರಿ ಆಗುವಾಗ ಎಲ್ಲ ಮುನ್ಭಾಗಲಿಗೆ ಎಂಟ್ರಿ, ಎಲ್ಲ ದಶ ದಿಕ್ಕುಗಳಲ್ಲಿ ಎಂಟ್ರಿ ಆದಾಗ ಅವರ ಒಂದು ಕುರುಹು ಕಾಣಬೇಕು. ಆವಾಗ ಡಿ.ವಿ.ಜಿ ಅವರಿಗೆ ನಾವೆಲ್ಲ ಗೌರವ ಸಲ್ಲಿಸಿದಂಗೆ ಆಗತ್ತೆ ಅಂತ ಹೇಳ್ತಾ, ಡಿ.ವಿ.ಜಿ ಭವನ ಒಳ್ಳೆಯ ಭವನ ರೆಡಿ ಆಗ್ತಾ ಇದೆ. ಅದರ ಜೊತೆಗೆ ಇವು ಕೂಡ ನಗರಸಭೆಯವರು ಆಗಿರ್ಬೋದು, ಎಲ್ಲ ನಮ್ಮ ಸರ್ಕಾರ ಆಗಿರ್ಬೋದು, ಡಿ.ವಿ.ಜಿ ಅವರ ಬಗ್ಗೆ ಇಲ್ಲಿ ನಗರದಲ್ಲಿ ಅತಿ ಹೆಚ್ಚಾಗಿ ಕಾರ್ಯಕ್ರಮಗಳು ಆಗ್ಬೇಕು ಅಂತ ಹೇಳ್ತಾ, ಹಾಗೆ ದಶ ದಿಕ್ಕುಗಳಲ್ಲಿ ಕೂಡ ವಿಗ್ರಹಗಳು ಆಗ್ಬೇಕು. ಇಲ್ಲಿ ಬಂದ ತಕ್ಷಣ ಮುಲ್ಬಾಗಲಂದ್ರೆ ಡಿ.ವಿ.ಜಿ ಅವರು ಅಂತ ಕಾಣುವಂತಹ ಕುರುಹುಗಳು ಆಗ್ಬೇಕು ಅಂತ ನಾನು ಬಯಸ್ತೀನಿ. ಸರ್ಕಾರಕ್ಕೆ ಕೂಡ ಮನವಿ ಕೂಡ ಬಯಸ್ತೀನಿ. ಹಾಗೆ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಅದನ್ನು ಕಾರ್ಯಕ್ರಮ ಮಾಡಬೇಕು. ಇಲ್ಲಿ ನಗರದಲ್ಲಿ ಎಲ್ಲಾ ಕಡೆಯೂ ಡಿ.ವಿ.ಜಿ ಅವರ ಒಂದು ಕುರುಹುಗಳು ಕಾಣಬೇಕು ಅಂತ ಬಯಸ್ತಾ, ಕಗ್ಗವನ್ನು ಎಲ್ಲರೂ ಕೂಡ ಓದೋಣ. ಅವರ ಮಾನವತಾ ವಿಷಯಗಳನ್ನು ಕಗ್ಗದಲ್ಲಿ ಇದೆ, ಹಾಗೆ ಎಲ್ಲವನ್ನು ಕೂಡ ಕಗ್ಗದಲ್ಲಿ ಇದೆ ಅಂತ ಹೇಳ್ತಾ ನಾವೆಲ್ಲ ಓದೋಣ, ಅವರ ಅನುಯಾಯಿಗಳಾಗೋಣ ಅಂತ ಹೇಳ್ತಾ, ಅದರಂತೆ ಮಾನವೀಯ ಲಕ್ಷಣಗಳನ್ನು ನಾವು ಡಿ.ವಿ.ಜಿ ಅವರಂತೆ ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಗಳು ಇಡೀ ಒಂದೇ ದಿನ ಮಾಡಿ ಬಿಟ್ಕೊಡೋದಲ್ಲ, ವರ್ಷ ಪೂರ್ತಿ ಅನೇಕ ಕಾರ್ಯಕ್ರಮಗಳು ಡಿ.ವಿ.ಜಿ ಬಗ್ಗೆ ನಡೆಯಲಿ. ತಿಂಗಳಿಗೆ ಒಂದ್ಸಲಿ ಆದ್ರೂ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮಾಡಬೇಕು.
ಮಾಡಬೇಕು ಅಂತ ಹೇಳ್ತಾ ಇಲ್ಲಿರುವ ಡಿವಿಜಿ ಬಳಗ ಕೂಡ ಆ ಕಾರ್ಯಕ್ರಮಗಳನ್ನು ಇದು ಸ್ಕೂಲ್ ಲೆವೆಲ್ ಕೊಂಡೊಯ್ಯಬೇಕು. ಮುಳಬಾಗಿಲು ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಕೂಡ ಅವರ ಕಾರ್ಯಕ್ರಮಗಳನ್ನು ಕೊಂಡೊಯ್ಯಬೇಕು. ಕನ್ನಡ ಸಂಸ್ಕೃತಿ ಇದು ಪಸರಿಸಬೇಕು ಅಂತ ಹೇಳ್ತಾ ಅವರು ಕನ್ನಡಕ್ಕೆ ಆಸ್ತಿ ಅಂತ ಹೇಳ್ತಾ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಬೇಕಾಗಿತ್ತು, ಅದು ದೊರಕಲಿಲ್ಲ. ಆದ್ರೂ ಕೂಡ ಅವರ ವಿಶಾಲ ದೃಷ್ಟಿಕೋನ ನಮಗೆ ಬೇಕಾಗಿದೆ. ಅವರನ್ನು ನಾವೆಲ್ಲ ನೆನೀತಾ ಮತ್ತೊಮ್ಮೆ ವರ್ಷ ಪೂರ್ತಿ ನೆನೆಯೋಣ. ಮುಳಬಾಗಿಲು ನಗರ ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ, ಡಿವಿಜಿ ಅವರ ಕುರುಹುಗಳು ಸಾಕಷ್ಟು ಪ್ರತಿಧ್ವನಿಯಾಗಲಿ ಅಂತ ಹೇಳ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರುವ ಎಲ್ರಿಗೂ ವಂದಿಸ್ತಾ ಮತ್ತು ಪೋಷಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಡಿವಿಜಿ.